ಎಲ್ಲ ಶಾಲೆಯಲ್ಲಿ ಒಂದೇ ಮಾತರಂ ಹಾಡು ಆಡೋದು ಇನ್ನು ಮುಂದೆ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂತಹ ಸುತ್ತೋಲೆಯೊಂದು ಬಂದಿದೆ. ಇನ್ನು ಮುಂದೆ ನಾವು ಒಂದೇ ಮಾತರಂ ಹಾಡನ್ನು ಹಾಡಲೇಬೇಕು. ಒಂದೇ ಮಾತರಂ ಹಾಡನ್ನು ಹಾಡಲೇಬೇಕು, ಅದು ಕಡ್ಡಾಯ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದ ಮಹತ್ವದ ಆದೇಶ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮಗಳು ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಒಂದೇ ಮಾತರಂ ಹಾಡನ್ನು ಹಾಡಲೇಬೇಕು. ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ಈ ರೀತಿಯಾದಂತಹ ಆದೇಶ ಕೊಟ್ಟಿದೆ. ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರ. ಎಲ್ಲ ಶಾಲೆಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನು, ಒಂದೇ ಮಾತರಂ ಹಾಡನ್ನು ನಾವು ಹಾಡಲೇಬೇಕು. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಸೂಚನೆ, ಆದೇಶ ಎಲ್ಲವೂ ಕೂಡ ಇಡೀ ದೇಶದ ಜನತೆ ಪಾಲಿಸಬೇಕಾಗುತ್ತೆ. ಆದರೆ ಈ ವಿಚಾರ ಏನಿದೆ ದೇಶದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಎಲ್ಲ ಶಾಲೆಯಲ್ಲಿ ನಾವು ಗಮನಿಸಿದ್ದೀವಿ ನೋಡಿ, ಗುರುಗಳಿಗೆ ಸಂಬಂಧಪಟ್ಟಾದ ಗೀತೆಯನ್ನು ಹಾಡ್ತಾ ಇದ್ದೀವಿ. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳಿ ನಾವು ಆ ಶ್ಲೋಕವನ್ನು ಹೇಳ್ತಾ ಇದ್ವಿ ಸ್ಕೂಲ್ಗಳಲ್ಲಿ. ಇನ್ನು ಬೇರೆ ಬೇರೆ ಕಡೆ ಬೇರೆ ರೀತಿಯಾದಂತಹ ಒಂದು ಪ್ರಾರ್ಥನೆಗಳಿರುತ್ತೆ ಬೆಳಗ್ಗೆ ಬಂದ ಸಮಯದಲ್ಲಿ. ಆದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಒಂದು ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಒಂದೇ ಮಾತರಂ ಗೀತೆಯನ್ನು ಆಡಲೇಬೇಕು ಅಂತ ಕೇಂದ್ರ ಸರ್ಕಾರ ಇದನ್ನು ಆದೇಶ ಹೊರಡಿಸಿದೆ, ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಈ ನಿಯಮವನ್ನು ಯಾರೇ ಮೀರಿದರೂ ಕೂಡ, ಯಾವುದೇ ಶಾಲೆಗಳು, ಕಾಲೇಜುಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ನಿಯಮವನ್ನು ಮೀರಿದರೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತೆ ಸರ್ಕಾರ. ಯಾಕೆ ಈ ವಿಚಾರವಾಗಿ ಸಂಚಲನ ಮೂಡ್ತಾ ಇದೆ, ಯಾಕೆ ಈ ವಿಚಾರವಾಗಿ ವಿರೋಧ ಆಗ್ತಾ ಇದೆ, ಕೆಲವರು ಯಾಕೆ ಇದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ನೋಡಿ, ಗಮನಿಸಿ. ಕೆಲವರು ಒಂದೇ ಮಾತರಂ ಗೀತೆಯನ್ನು ಒಪ್ಪೋಕೆ ತಯಾರಾಗಿಲ್ಲ. ಬೇರೆ ಬೇರೆ ಸಮುದಾಯದವರು ಇರ್ತಾರೆ, ಬೇರೆ ಬೇರೆ ಧರ್ಮದವರು ಇರ್ತಾರೆ. ಅವರು ಈ ಗೀತೆಯನ್ನು ನಾವು ಯಾಕೆ ಹಾಡಬೇಕು ಅಂತ ಕೇಳ್ತಾರೆ. ನಾವು ನಮ್ಮ ದೇವರ ಪ್ರಾರ್ಥನೆಯನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಪ್ರಾರ್ಥನೆ ಮಾಡಲ್ಲ ಎನ್ನುವಂಥ ಮನಸ್ಥಿತಿಗೆ ಬೇರೆ ಸಮುದಾಯದ ಜನರು ಇರ್ತಾರೆ. ಅಂಥವರಿಗೆ ಇದು ಒಪ್ಪಿಗೆ ಆಗ್ತಾ ಇಲ್ಲ. ಅಂಥವರು ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆದೇಶ ಏನಿದೆ ಇದು ನಿಜಕ್ಕೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ, ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದೆ, ಬಲವಂತವಾಗಿ ನಮ್ಮನ್ನು ಈ ಹಾಡನ್ನು ಏಳಿಸೋಕೆ ನೀವು ಸಾಧ್ಯ ಇಲ್ಲ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ನಿಯಮ ಇರಬಹುದು, ಎಲ್ಲ ಕಡೆ ಒಂದೇ ರೀತಿ. ಆದರೆ ಕೆಲ ಸಮುದಾಯಗಳಿಂದ, ಕೆಲ ಧರ್ಮಗಳಿಂದ ವಿರೋಧ ಆಗುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ. ಒಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮಹತ್ವವಾದಂತಹ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಈ ನಿರ್ಧಾರಕ್ಕೆ ದೇಶದಲ್ಲಿ ಕೆಲವೊಂದು ಕಡೆ ಓಕೆ ಅಂತ ಒಪ್ಕೊಂಡ್ರೆ, ಇನ್ನು ಕೆಲವರು ಬೇಡ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಾನಾ ಕಾರಣಗಳು ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.